ಪರಿವರ್ತಕವನ್ನು ಪುನಃ ಸ್ಥಾಪಿಸಲು ಮನವಿ. ಡೊಂಗರಾಂಪುರ ಗ್ರಾಮದಲ್ಲಿ ಆತ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಡಿ ರಾಂಪುರ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕಗಳನ್ನು ಪುನಃ ಸ್ಥಾಪಿಸುವಂತೆ ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರಾಯಚೂರು ವತಿಯಿಂದ ಕಾರ್ಯನಿರ್ವಾಹಕ ಅಭಿಯಂತರರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಇವರಿಗೆ ಇಂದು ಡಿ ರಾಂಪುರ ನಿವಾಸಿಗರು ಕೆಲವು ದಿನಗಳಿಂದ ಸುಮಾರು 2 ತಿಂಗಳಿಂದ ವಿದ್ಯುತ್ ಪರಿವರ್ತಕಗಳು ಸುಟ್ಟು ಊರಿನಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಹದಗೆಟ್ಟಿದ್ದು ಗ್ರಾಮಸ್ಥರು ಸುಮಾರು 2 ತಿಂಗಳಿನಿಂದ ತಮ್ಮ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಎಷ್ಟೋ ಸಾರಿ ವಿನಂತಿಸಿಕೊಂಡರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಎಷ್ಟೋ ಸಲ ಮೊಬೈಲ್ ಮುಖಾಂತರ ಸಂಪರ್ಕಿಸಿದರೂ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಮನವಿ ಪತ್ರದಲ್ಲಿ ಆರೋಪಿಸಿದ್ದಾರೆ. ಆದ ಕಾರಣ ಕೂಡಲೇ ಸುಟ್ಟು ಹೋದ ಪರಿವರ್ತಕಗಳನ್ನು ಬದಲಿಸಿ ಪುನಃ ಹೊಸ ಪರಿವರ್ತಕಗಳು ಸ್ಥಾಪಿಸಿ ವಿದ್ಯುತ್ ಅಭಾವವನ್ನು ಸರಿಪಡಿಸಿ. ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ಸಾರ್ವಜನಿಕರು ತೊಂದರೆಯಾಗುತ್ತಿದ್ದು ಆದ್ದರಿಂದ ದಯಾಳುಗಳಾದ ತಾವುಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಸ್ತಾನ್ ನಾಯಕ್ ಪೂಜಾರಿ ರಾಜ್ಯಾಧ್ಯಕ್ಷರು ಬೆಂಗಳೂರು, ಡಿ ಸತ್ಯರೆಡ್ಡಿ ರಾಜ್ಯ ಗೌರವಾಧ್ಯಕ್ಷರು, ಸಂಗಮೇಶ್ ನಾಯಕ್ ಜಿಲ್ಲಾಧ್ಯಕ್ಷರು, ಧರ್ಮಣ್ಣ, ವೀರೇಶ್ ನಾಯಕ್, ಬಸವರಾಜ್, ರಾಜೇಶ್, ಕೆ ಗುರುರಾಜ್, ಗುರುಪ್ರಸಾದ್, ಗುರುಪ್ರತಾಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಕ್ಕದಲ್ಲಿ ಇದು 25 ಕೆವಿ ಈಗ 8 ದಿವಸ ಆಯ್ತು. 100 ಕೆವಿ ಸುಟ್ಟು 1 ವರ್ಷ 25 ಕೆವಿ ಸುಟ್ಟು ಅದು ಬರೀ ಇವು ನಡೀತಾವೆ ಸರ್. ಸಿಂಗಲ್ ಫೇಸ್ ಸುಟ್ಟೋಗಿರೋ ಒಂದು ಜೀರೋ ಟೋಟಲ್ ಫ್ಲೈಟ್ ಸುಟ್ಟಾಗ್ತಾವ, ಟಿವಿ ಸುಟ್ಟಾಗ್ತಾವ. ಅಂದ್ರೆ ಡ್ಯೂಯಲ್ ಒಂದು ಹೋಗ್ತಾ ಇದೆ, ಲೂಪ್ ಮಾಡಿಬಿಟ್ಟು ಸಪ್ಲೈ ಕೊಡ್ತಾ ಇದ್ದಾರೆ. 25 ಕೆವಿ ಹೇಳ್ತಾ ಇದ್ದಾರೆ. ಅದನ್ನು ಸೇಮ್ ಸರ್. 100 ಕೆವಿ ಮೇಲೆ ಇರೋ ಮನೆಗಳು ಎಲ್ಲಿಂದ ಅಲ್ಲಿ ಅಂತ ಜನ ಇದ್ದಾರೆ ಸರ್. ಎಲ್ಲ ಮತ್ತೆ ಅವ್ರ ಕರೆಂಟ್ ಬರ್ತಾ ಇದೆ ಸರ್. ಅದು ಫುಲ್ ಲೂಪ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಅದು ಫುಲ್ ಪ್ರೆಷರ್ ಇಲ್ಲ. ಅದಕ್ಕಾಗಿ ಇದಕ್ಕೆ ಯಾವ ರೀತಿ ಕ್ರಮ 1 ವರ್ಷ ಆದ್ರೂ ಕೂಡ ನಿಷ್ಕಾಳಜಿ ನೋಡಿ ಸರ್. ಯಾವ ರೀತಿ ಇದೆ ಇದು ಬಹಳ ತಪ್ಪಲ್ಲ ಸರ್. ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಲ್ಲ. ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ರೈತರಿಗೆ? ಈಗ ಒಂದು 8 ದಿವಸ ಆಯ್ತು. ಅವ್ರು ಹೇಳ್ತೀನಿ, ಅವ್ರು ಇನ್ನ ಅವ್ರು ಹೇಳಬೇಕು, ಕಂಪ್ಲೇಂಟ್ ಕೊಡ್ಬೇಕು. ಏನೋ ಒಟ್ಟು ಫೋನ್ ಸಾಯ್ತಂಗಲ್ರಿ ನಮ್ಮ ಲೈನ್ ದುರ್ಗೇಶ್ ಮೆನ್ಷನ್ ಮಾಡಿ ಸರ್, ದುರ್ಗೇಶ್ ಅಂತ ಹೇಳಿ. ಈಗ ಜೈ ಫೋನ್ ಮಾಡಿ ನಿಮ್ಗೆ ವಾಸ್ತವ ಗೊತ್ತಾಗ ಆಮೇಲೆ ಲೈನ್ ಬರ್ಸ್ಬೇಕು. ಪಗಾರ ಹಾಕು ಅಂತಾರ ಕೆಲಸ ಮಾಡೋ ಸೆಕೆಂಡ್ ಸಲ ಗೌಡ ಯಾರು ರವಿ ಬಾಳ ಯಾವತ್ತಿ ಬೇಡ ಕೆಲಸ ಮಾಡೋ ಸೆಕೆಂಡ್ರಿ ಫಸ್ಟ್ ಫೋನ್ ಪಿಕ್ ಮಾಡ್ಬೇಕು, ಸ್ಪಂದನೆ ಮಾಡ್ಬೇಕು. ಅಧಿಕಾರಿಗಳು ಫೋನ್ ಮಾಡಿ ರೈತ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಫೋನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ್ರ ಬಗ್ಗೆ ಮೇಲಧಿಕಾರಿಗಳು ತಾವು ಗಮನ ತರೋದು ಬಿಡೋದು ತಮಗೆ ಗೊತ್ತಿರ್ತದೆ. ಫೋನ್ ಸ್ಪಂದನೆ ಮಾಡಬೇಕಪ್ಪ ಅಂದ್ರೆ ಯಾರ ಹತ್ರ ಕೇಳಬೇಕು? ನಾವು ದವ್ರಿ ಹತ್ರ ಬರಬೇಕಂತ ರೈತರು ಲೋಕಲ್ ಲೈನ್ ಮನ್ ಇರ್ತಾನೆ, ಅವ್ರ ಸ್ಪಂದನೆ ಮಾಡಬೇಕಂದ್ರೆ ಯಾರ ಹತ್ರ ಹೇಳ್ತೀನಿ ನೋಡ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ನಮ್ಗೆ ಫಸ್ಟ್ ಲೈನ್ ಹಾಕಿ ಅದೇನು ವಾಸ್ತವ ಇಲ್ಲ. 1 ನಿಮಿಷ ಅಷ್ಟು ಬೇಡ, ಕೂತ್ಕೊಂಡಿಲ್ಲ, ಆರಾಮಾಗಿ ಮಾತಾಡೋಣ. ಏನಿದೆ ಆರಾಮಾಗಿ ಮಾತಾಡೋಣ, ಸೊಲ್ಯೂಷನ್ ತೆಗಿಯೋಣ. ಅಂದ್ರೆ ಪರಿಹಾರ ಫಸ್ಟ್ ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ. ದುರ್ಗೇಶ್ ಇಂಟಿಮೇಷನ್ ಮಾಡಿದ್ರೆ ನಮ್ಮ ಸಾಹೇಬರು ರವಿ ಅವರಿಗೆ ಫೋನ್ ಮಾಡಿ ಇಲ್ಲೂ TC ಸುಟ್ಟೋಗಿದೆಯಲ್ಲ, ಏನಕ್ಕೆ ಸುಟ್ಟೋಗಿದೆ? ಫಸ್ಟ್ ಒಂದು ರೀಸನ್. ನೆಕ್ಸ್ಟ್ ಓವರ್ಲೋಡ್ ಅಂತ ಹೇಳ್ತಾ ಇದ್ದೀಯ. ಓವರ್ಲೋಡ್ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಿದ್ರಿ? ಅನ್ಅಥರೈಸ್ಡ್ ಏನಾದ್ರು ಡಿಸ್ಕನೆಕ್ಟ್ ಮಾಡಿದ್ಯಾ? ಅನ್ಅಥರೈಸ್ಡ್ ಒಂದೇ ಫೇಸ್ ಮೇಲೆ ಕೊಂಡಿ ಹಾಕೊಂಡ್ಬಿಟ್ಟು ಅನ್ಬ್ಯಾಲೆನ್ಸ್ ಲೋಡ್ ಮಾಡ್ಕೊಂಡು TC ಸುಡುತ್ತೆ. ಇಲ್ಲ ಅಥರೈಸ್ಡ್ ಲೋಡ್ ಇತ್ತು ಅಂದ್ರೆ ಅಡಿಷನಲ್ TC ಏನಾದ್ರು ಪ್ರಪೋಸಲ್ ಕೊಟ್ಟಿದ್ಯಾ? ಏನಿದೆ ಎಸ್ಟಿಮೇಟ್ ನಂಬರ್? ಏನಿದೆ ನಿಮ್ಗೆ ಎಸ್ಟಿಮೇಟ್ ನಂಬರ್? ಇವತ್ತಿನ ಡೇಟ್ಗಿಂತ ಹಿಂದೆ ಇತ್ತು ಅಂದ್ರೆ ನೋಟಿಸ್ ಇಶ್ಯೂ ಮಾಡ್ತೇನೆ ಅಂತ ವಿತ್ ಟೈಮ್. ಯಾಕಂದ್ರೆ ನೀನು ಎಸ್ಟಿಮೇಟ್ ಕೊಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ, ಆ ಎಸ್ಟಿಮೇಟ್ ನಂಬರ್ ತೆಗೆದಾಗ ಪ್ರಿಂಟ್ ನನಗೆ ವಿತ್ ಟೈಮ್ ಬರುತ್ತೆ. ಅದು ಸುಳ್ಳು ಹೇಳಕ್ ಹೋಗ್ಬೇಡ. ಕೊಟ್ಟಿಲ್ಲ ಅಂದ್ರೆ ಒಂದು 2 ದಿನದಲ್ಲಿ ನನಗೆ ಎಸ್ಟಿಮೇಟ್ ಬೇಕಂತ. ಲೀಗಲ್ ಲೋಡ್ ಇತ್ತಂದ್ರೆ ಇನ್ನೊಂದು 25 63 ಮಾಡಿಕೊಡ ಏರ್. ಇನ್ನೊಂದು ಸರ್ ಅದು TC ಸುಡಬಾರ್ದು ಅಂದ್ರೆ ಲೂಸ್ ಫ್ಯಾನ್ ಏನಾರು ಇತ್ತಂದ್ರೆ, ಇಂಟರ್ಮೀಡಿಯೇಟ್ ಪೋಲು ಅಲ್ವಾ ಜಂಗಲ್ ಕಟಿಂಗ್ ಏನಾರು ಇತ್ತಂದ್ರೆ ನಿಮ್ ಲೈನ್ ಅನ್ನ ತಗೊಂಡ್ಬಿಟ್ಟು
ಬೆಳಗ್ಗೆ ಒಂದು 8 ಗಂಟೆಯಿಂದ 9 ಗಂಟೆ ಅದು ಕ್ಲಿಯರ್ ಮಾಡಿ ಕೊಡ್ರಿ. ಎಷ್ಟು ದೊಡ್ಡ 25 KVTC ಸರ್ಕ್ಯೂಟ್ ಒಂದು 15 ಕಂಬ ಅಂದ್ರೆ ಹಬ್ಬ ಆಯ್ತು. ಸಂಬಳ ತಗೊಳ್ಳೋದು ಏನಾರು ಮಾಡ್ಬೇಕಲ್ಲನಪ್ಪ. ಈಗ ರೈತ ಸಂಘದಿಂದ ಜನರು ಪಾಪ ಅಲ್ಲಿ ತ್ರಾಸ್ ಬಿಟ್ಟು ಈ ಮುಖಂಡರನ್ನ ಹಿಡ್ಕೊಂಡ್ಬಿಟ್ಟು ನಮ್ಮ ಆಫೀಸವ್ರಿಗೆ ಬರ್ಬೇಕಂದ್ರೆ ಅವ್ರು ಪೆಟ್ರೋಲ್ ಡೀಸೆಲ್ ಖರ್ಚು ಅವ್ರು ಟೈಮ್ ಪಾಸ್ ಮಾಡಕ್ ಬರ್ತಾರ ಇಲ್ಲಿ? ನೀನೇನ್ ಮಾಡ್ತಾ ಇದೆಯಾ ಅಲ್ಲಿ ಕೂತ್ಕೊಂಡು? ಸೆಕ್ಷನ್ ಆಫೀಸರ್ ಅಂತ ಹೇಳ್ಸ್ಕೊಳ್ತೀರಿ, ಒಂದು ಫೋನ್ ಎತ್ತಕ್ಕೆ ಯಾರಿಲ್ಲ. ನಿಮ್ ಲೈನ್ಮನ್ ಯಾರತ್ತ? ದುರ್ಗೇಶ್. ದುರ್ಗೇಶ್ ಇದೆಯೇನಪ್ಪ? ಯಾಕೆ ರೆಸ್ಪಾನ್ಸ್ ಯಾಕೆ ಕೊಡಲ್ಲ? ನಡೆಯೋದು ಬೇಡ ನನಗೆ. ಇನ್ನೊಂದ್ಸಲ TC ಸುಡಬಾರ್ದು. ನಡ್ಸಕೈತೀನಿ, ಜಸ್ಕಾಮ್ ನಡ್ಸಕ್ಕೋಸ್ಕರ ಇಲ್ಲ ಇಲ್ಲಿ. ಕ್ವಾಲಿಟಿ ಪವರ್ ಸಪ್ಲೈ ಕೊಡ್ತೀವಿ, ಅದಕ್ಕೆ ಇರ್ತೀವಿ ಇಲ್ಲಿ. ಇಲ್ಲಾಂದ್ರೆ ಬರ್ತಾರೆ ಪ್ರೈವೇಟ್ದವ್ರು. ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ನೋಡಪ್ಪ. ಆ TC ನೀನು ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ಚೆಕ್ ಮಾಡು. ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಬುಷಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಕ್ಲಿಯರ್ ಮಾಡಿ 3 ಫೇಸ್ ಸಪ್ಲೈ ಕೊಡು. ಇಲ್ಲ ನನಗೆ ಅಡಿಷನಲ್ TC ಏನಾದ್ರು ಮಾಡಬೇಕಿತ್ತು, ಲೀಗಲ್ ಲೋಡ್ ಇತ್ತು ಅಂದ್ರೆ ಒಂದು ಪ್ರಪೋಸಲ್ ಕಳಿಸು. ಆ TC ಲೋಡ್ ಸೆಂಟ್ರಲ್ ಇರಬೇಕು, 2 ಸರ್ಕ್ಯೂಟ್ ಹೋಗಿರ್ಬೇಕು. ಒಂದ್ ಕಡೆ ಫ್ಯೂಸ್ ತೆಗೆದು ಇನ್ನೊಂದ್ ಕಡೆ ಅಟ್ಲೀಸ್ಟ್ ಸಪ್ಲೈಯರ್ ಇರಬೇಕು. ಜನರಲ್ ಕಟಿಂಗ್ ಏನಾದ್ರು ಇತ್ತು ಅಂದ್ರೆ ಕ್ಲಿಯರ್ ಮಾಡಿ ನನಗೆ 2 ದಿನ ಒಳಗಡೆ ಇದು ಕೊಡ್ಬೇಕು ನೋಡಿ ನೀನು. ಇನ್ನು ನೆಕ್ಸ್ಟ್ ಟೈಮ್ ಇವ್ರೇನಾದ್ರು ರೈತ ಸಂಘದವ್ರು ನಮ್ಮ ಆಫೀಸ್ಗೆ ಬಂದ್ರು, ಈ ತರ ಪ್ರಾಬ್ಲಮ್ ಬೇಸಿಕ್ ಪ್ರಾಬ್ಲಮ್ ಇಟ್ಕೊಂಡ್ಬಿಟ್ಟು ಬಂದ್ರೆ ಮತ್ತೆ ನಿನ್ ಕಷ್ಟ ಆಗುತ್ತೆ. ಸರಿನಾ ರವಿ? ಅರ್ಥ ಆಯ್ತಲ್ಲ? ನಿಮ್ ಸಪೋರ್ಟ್ಗೆ ಇದ್ದೀನಿ ನಾನು, ನಿಮ್ ಲೈನ್ಮನ್ ಸಪೋರ್ಟ್ಗೆ ಇದ್ದೀನಿ. ನಿಮ್ ಲೈನ್ಮನ್ ಇನ್ನೊಂದ್ಸಲ ಕಂಬ ಹತ್ತಲಾರ್ದಂಗೆ ಅಲ್ಲಿ ಮಾಡಲಿ ಕೆಲಸ. ಲೈನ್ಮನ್ಗೂ ರಿಸ್ಕ್ ಇರಲ್ಲ, ನಿನ್ಗೂ ರಿಸ್ಕ್ ಇರಲ್ಲ. ಇಲ್ಲ ಬರೇ ಇವರು ಕನ್ಸ್ಯೂಮರ್ ಕಂಪ್ಲೇಂಟ್ ತಗೊಂಡು ದಿನಾಪುರ ಕಳಿತೀರಿ. ಹಿಂಗೆ ನೀವು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತೆಗಿ. ಆ ಊರಿಗೆ ಹೋಗ್ಬಿಟ್ಟು ಯಾವಾಗ ಹೇಳ್ತೀಯ? ಇವತ್ತು ಸಾಯಂಕಾಲವರೆಗೆ ಹೇಳ್ತೀಯ ನನಗೆ. ಈ ಶ್ರೀರಾಮ್ಪುರ್ಗೆ ಹೋಗ್ಲೇಬೇಕು ನೋಡ್ರಿ ನೀವು. ಹೋಗಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಲೇಬೇಕು. 2 days ಟೈಮ್ ನಿಮ್ಮ ಹತ್ರ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit.